ನಿನ್ನೆ ಅವ್ರ ಕಂಪ್ಲೇಂಟ್ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಈಗ ನನಗೆ ಏನು ಮಾಹಿತಿ ಬಂತು ಅದರ ಪ್ರಕಾರ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ನಲ್ಲಿ ಒಂದು ಕಾಲ್ ಬಂತು 11:15 ಆವಾಗ ಏನು ಕಾಲ್ ಬಂತು ಈ ಥರದ್ದು ಚೈಲ್ಡ್ ಮ್ಯಾರೇಜ್ ಪ್ಲಾನ್ ಆಗ್ತಾ ಇದೆ ಅಂತ. ಸೊ ಆ್ಯಸ್ ಪರ್ ಪ್ರೋಟೋಕಾಲ್ ಅವರು ಒಂದು ಟೀಮ್ ಅಲ್ಲಿ ಹೋಗಿ ಕೌನ್ಸಿಲಿಂಗ್ ಮಾಡಬೇಕು, ಪ್ರಿವೆಂಟ್ ಮಾಡಬೇಕು ಚೈಲ್ಡ್ ಮ್ಯಾರೇಜ್. ಸೊ ಅವರು ಹೋಗಿ ಅಲ್ಲಿ ಆ ಫ್ಯಾಮಿಲಿಗೆ ಈ ಥರದ್ದು ತಿಳಿಸಿದ್ದಾರೆ ಕಿ 18 ವಯಸ್ಸು ಆದಮೇಲೆ ತಾವು ಈ ಥರದ್ದು ಮದುವೆ ಮಾಡೋಕ್ಕೆ ಅವಕಾಶ ಇದೆ. ಸೊ ಈ ಥರದ್ದು ಮಾಹಿತಿ ಇದೆ. ಸೊ ಅವರು ಆಲ್ಮೋಸ್ಟ್ 2 ಗಂಟೆಗೆ ಅಲ್ಲಿ ಹೋಗಿದ್ದಾರೆ ಅಂತ ಟೀಮ್. ಇಲ್ಲ, ನನ್ನ ಮಾಹಿತಿ ಪ್ರಕಾರ ಅವ್ರ ಫ್ಯಾಮಿಲಿ ಇತ್ತು. ಕೌನ್ಸಿಲಿಂಗ್ ಆ ಫ್ಯಾಮಿಲಿಗೆ ಕೌನ್ಸಿಲ್ ಮಾಡಬೇಕು ಎಲ್ಲಿ ಆಗಿದೆ ಅಂತ. ಸೊ ಅಲ್ಲಿ ಹೋಗಿ ಕೌನ್ಸಿಲಿಂಗ್ ಮಾಡಿದ್ದಾರೆ ಆ ಟೀಮ್. ಸರ್, ಈಗ ನಿಶ್ಚಿತಾರ್ಥ ಆಗ್ತದೆ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ಮದುವೆ. ಸೊ ಆದ್ರೆ ನಿಶ್ಚಿತಾರ್ಥ ಆಗ್ತಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ಬಂದು ಅವ್ರಿಗೆ ಹೋಗಿದ್ದಾರೆ ಅಂತಂದ್ರೆ ಸೊ ಆ ಬಾಲಕಿಯನ್ನ ಪ್ರಿವೆನ್ಷನ್ ಮಾಡ್ಬೋದಾಗಿತ್ತು. ಬಟ್ ಯಾಕೆ ಬರೀ ಸುಮ್ಮನೆ ಅಲ್ಲಿ ಹೇಳಿ ಬಂದಿದೆ ಯಾಕೆ? ಈಗ ಮದುವೆ ಆಗಬಾರ್ದು ಅಂತ ರೂಲ್ ಇದ್ದಾವೆ. ಓಕೆ, ಸೊ ಅವರು ಅಲ್ಲಿ ಫ್ಯಾಮಿಲಿಗೆ ಕೌನ್ಸಿಲ್ ಮಾಡಬೇಕು, ಇದನ್ನು ಮದುವೆ ಮಾಡಿದರೆ ಅದನ್ನು ತಪ್ಪಂತ. ಸೊ ಅದನ್ನು ಕೌನ್ಸಿಲಿಂಗ್ ಮಾಡಿ ಫುಲ್ ಮುಚ್ಚಲಿಕ್ಕೆ ತಗೊಂಡು ಬಂದಿದ್ದಾರೆ ಅವರು. ಅದನ್ನು ಜವಾಬ್ದಾರಿ ಆಗಿತ್ತು. ಅಧಿಕಾರಿಗಳು ಹೋಗಿ ಬುದ್ಧಿಮಾತು ಹೇಳಿ ಮುಚ್ಚಳಿಕೆ ಬರ್ಸ್ಕೊಬರಂತ ಪ್ರಕರಣ ಅಷ್ಟು ಈಸಿ ಪ್ರಕರಣ ಅದು ಇಲ್ಲ. ಅವರು ಏನು ಪ್ರೋಟೋಕಾಲ್ ಪ್ರಕಾರ ಏನು ಮಾಡಿದ್ದಾರೆ ಅದ್ರ ನೆಕ್ಸ್ಟ್ ಪ್ರೊಸೆಸ್ ಏನೇನು ಆಗ್ಬೇಕಾಗಿತ್ತು. ಸೊ ಅವರು ಒಂದು ಟೀಮ್ ಫಸ್ಟ್ ಹೋಗಿ ಅಲ್ಲಿ ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು, ಅದನ್ನು ಕೌನ್ಸಿಲಿಂಗ್ ಮಾಡಿದ್ದಾರೆ ಅವರು. ಅಷ್ಟು ಮಾಹಿತಿ ನಮ್ಮ ಹತ್ರ ಇದೆ. ಈಗ ಅದರ ಬಗ್ಗೆ ನಾವು ಅವರ ಕಡೆಯಿಂದ DCPO ಕಡೆಯಿಂದ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಕಡೆಯಿಂದ ಅದನ್ನು ಅವರಿಗೆ ನೋಟಿಸ್ ಕೊಟ್ಟು ಅವರಿಗೆ ಏನೇನು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಏನು ಪ್ರೋಟೋಕಾಲ್ ಪ್ರಕಾರ ಏನೇನು ಮಾಡಬೇಕಾಗಿತ್ತು, ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ತಗೊಳ್ತೀವಿ ಅವರಿಂದ ಉತ್ತರ. ಈಗ ಅವರು ಒಪ್ಕೊಂಡಿದ್ದಾರೆ 18 ವರ್ಷ ದಾಟಿ ಆದ್ಮೇಲೆ ಮಾಡ್ತೀವಿ ಅಂತ. ಅದು ಮುಚ್ಚಲಿಕೆಯಲ್ಲಿ ಅವರ ಕುಟುಂಬದವರು ಅದನ್ನು ಹೇಳಿ ಇವರು ಅದನ್ನು ತಗೊಂಡು ಬಂದಿದ್ದಾರೆ ಅದಕ್ಕೆ. ಸೊ ಅವರಿಗೆ ಒಪ್ಪಿಗೆ ಮೇಲೆ ಅವರು ವಾಪಸ್ ಬಂದಿದ್ದಾರೆ ಟೀಮ್. ಅವಾಗ ಈಗ ಇವತ್ತು ಅದು ಎಲ್ಲ ಆದ ನಂತರ ಈಗ ಇದು ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಕಡೆಯಿಂದ ಏನೇನು ಕ್ರಮ ತಗೊಳ್ತಾರೆ ಅದ್ರ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿ ನಾವು ತಿಳಿಸ್ತೇವೆ. ನೆಕ್ಸ್ಟ್ ಏನೇನು ತಗೊಳ್ತಾರೆ. ನನ್ನ ಹೆಸರು ವರ್ಣಿತ್, CO ಜಿಲ್ಲಾ ಪಂಚಾಯತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.